ಬಸ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಶಿವರಾತ್ರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಅದರ ಎದುರುಗಡೆಗೆ ಕಮಾಂಡರ್ ಅವರು ಬಸ್ಸಿನ ಅವರು ಸಂಘಟನೆ ಒಪ್ಪದಂತಹ ಉಗ್ರರನ್ನ ಹೊಸಕ್ಕೆ ಹಾಕಲು ಕನ್ನಡಗಳು ಮನೆ ವರಿಷ್ಠಾಧಿಕಾರಿಗಳ ಪರ್ಮಿಷನ್ ಅನ್ನು ಕೇಳಿ ಕಾರ್ಯಾಚರಣೆಗೆ ಮುಂದಿದ್ದಾರೆ. ಯಾವ ರೀತಿಯ ಸ್ಮಾರ್ಟ್ ಬಸ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಶರಣಾಗತಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಹ್ಯಾಂಡ್ಸ್ ಅಪ್ ಅಂತ ಹೇಳಿ ಶರಣಾಗತಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೆಳಗಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಜ್ಜಿತನಾಗಿರುವಂತಹ ಉಪಸ್ಥಿತರು ಏನಾದರೂ ಬೆಂಕಿ ಒಳಗಡೆಗಳಾದ್ರೆ ಅದೆಲ್ಲ ತಪ್ಪಿಸುವಂತಹ ನಿಟ್ಟಿನಲ್ಲಿ ನಮ್ಮ ಅಗ್ನಿಶಾಮಕ ದಳ ಕೂಡ ಇಲ್ಲಿದೆ. ಅಗ್ನಿಶಾಮಕ ದಳ ಒಬ್ಬೊಬ್ಬರಾಗಿ ಇರುವಂತಹ ಉಗ್ರರನ್ನ ತಪಾಸಿಸಿ ಅವರಲ್ಲಿ ಏನಾದರೂ ಶಸ್ತ್ರಾಸ್ತ್ರಗಳಿದೆಯಾ, ಸುಸೈಡ್ ಬಾಂಬರ್ಸ್ಗಳ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವರನ್ನ ಒಂದು ಕಡೆ ತುಂಬಿಸುವಂತಹ ಕೆಲಸವನ್ನ ಕಮಾಂಡರ್ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಕೂಡ ಈಗ ಬಂದಿದೆ ಸ್ಥಳಕ್ಕೆ. ಬಾಂಬ್ ಬ್ಲಾಸ್ಟ್ ಆದಾಗ ಉಂಟಾಗುವಂತಹ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡಲು ಅಗ್ನಿಶಾಮಕ ದಳ ಆಗಮಿಸಿದೆ. ಅಲ್ಲಿ ನೋಡಿ ತಾವೆಲ್ಲ ಗಮನಿಸ್ತಿರ್ಬೋದು, ಉಗ್ರನೊಬ್ಬನ ಬೆನ್ನಿಗೆ ಒಂದು ಬ್ಯಾಗ್ ಇದೆ, ಅದರಲ್ಲಿ ಬಾಂಬ್ ಕೂಡ ಇರ್ಬೋದು. ಒಬ್ಬೊಬ್ಬರೇ ಆತಂಕವಾದಿಗಳನ್ನ ಪರೀಕ್ಷೆ ಮಾಡಿ ಅವರನ್ನ ಒಂದು ಕಡೆ ತಿಳಿಸಿಬಿಟ್ಟು ಅಲ್ಲೇ ಕೂಡ ಉಗ್ರ ಹೋಗ್ತಾ ಇದ್ದಾನೆ. ಶೋಟ್ ಆಯ್ತು, ಪ್ರಸನ್ನ ಆಗಾಗಲೇ ಹೊಡೆದಾಕಿದ್ರು. ಉಗ್ರನೊಬ್ಬ ಹತನಾದ, ಅವರನ್ನು ನೋಡ್ತಾ ಇದ್ದೀರಿ. ಕಮಾಂಡರ್ ಚಾಕಚಕ್ಯತೆಯ ಕಾರ್ಯಾಚರಣೆಯಿಂದ ಉಗ್ರನೊಬ್ಬ ಹತನಾದ. ಈಗ ಒಬ್ಬೊಬ್ಬರಾಗಿ ಉಗ್ರನ ಕೆಳಗಡೆ ಇಳಿಸಿ ಅವರನ್ನ ಪರೀಕ್ಷೆ ಮಾಡಿ ಅವರು ಉಗ್ರರ ಸಂಶಯಾಸ್ಪದ ವ್ಯಕ್ತಿಗಳ ಅಥವಾ ಪ್ರಯಾಣಿಕರನ್ನ ಅದನ್ನ ಖಚಿತಪಡಿಸಿಕೊಂಡು ಒಂದೊಂದು ಕಡೆ ಅವರನ್ನ ಇರಿಸ್ತಾ ಇದೆ. ಎಸಿ ತಂಡ ಸಿಂಗಲ್ ಪರ್ಸನ್ ತಾನು ನೋಡಬಹುದು. ಈಗ ನಮ್ಮ ಪೊಲೀಸ್ ಠಾಣಾ ದಳ ಅವರ ತಂಡದೊಂದಿಗೆ ಆಗಮಿಸ್ತಾ ಇದೆ. ಬಸ್ ಅನ್ನ ಪರೀಕ್ಷೆ ಮಾಡಲಿಕ್ಕೆ ಆತಂಕವಾದಿಗಳು ಬಸ್ ಅಲ್ಲಿ ಏನಾದರೂ ಬಾಂಬನ್ನ ಇಟ್ಟಿರುವಂತಹ ಚಾನ್ಸಸ್ ಇರೋದ್ರಿಂದ ಅದೆಲ್ಲವನ್ನು ತಪಾಸಿಸಲಿಕ್ಕೆ ನಮ್ಮ ಎಸಿ ತಂಡ ಬಂದಿದೆ. ಆತಂಕವಾದಿಗಳು ಬಾಂಬನ್ನ ಇಟ್ಟಿರುವ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳು ಕೂಡ ಪೊಲೀಸ್ ಠಾಣಾ ಜೂಸಿ ಪರೀಕ್ಷೆಯನ್ನ ಮಾಡ್ತಾ ಇದೆ. ಮತ್ತೆ ಸ್ಥಳ ಮಾಡುವಂತಹ 2 ಪೊಲೀಸ್ ಠಾಣೆಗಳು ಹೊರಗಾಯಿತು ನಮ್ಮ ಕನ್ನಡದಲ್ಲಿ. ಈಗ ಪೊಲೀಸ್ ಠಾಣಾ ಜೂಸಿಯ ಬ್ಯಾಗಿನ ಪತ್ತಾಯಿಸ್ತಾ ಇದೆ. ಅದರಲ್ಲಿ ಬಾಂಬ್ ಇದೆಯಾ ಅನ್ನುವಂತ ಇದನ್ನು ಪರೀಕ್ಷೆಯನ್ನು ಮಾಡ್ತಾ ಇದೆ. ಖಚಿತಪಡಿಸಿದೆ ಬ್ಯಾಗಲ್ಲಿ ಬಾಂಬ್ ಇದೆ ಅಂತಲೂ ಪೊಲೀಸ್ ಠಾಣಾ ಅಂತೇಳಿ ಖಚಿತಪಡಿಸಿದೆ. ಈಗ ಅದನ್ನ ಸೆಕ್ಯೂರ್ ಮಾಡ್ತಾರೆ ನಮ್ಮ ಎಸಿ ತಂಡದವರು. ಅದು ಬಾಂಬ್ ಬ್ಲಾಸ್ಟ್ ಆಗದೆ ಇರೋ ರೀತಿ, ಯಾವುದೇ ಹಾನಿಗಳಾಗದೇ ಇರುವಂತ ನಿಟ್ಟಿನಲ್ಲಿ ಆ ಬಾಂಬ್ ಅನ್ನ ಸೆಕ್ಯೂರ್ ಮಾಡ್ತಾರೆ. ಬಹಳಷ್ಟು ಚಾಕಚಕ್ಯತೆ ಎಸಿ ತಂಡ ಕೂಡ ಕೆಲಸ ಮಾಡ್ತಾ ಇದೆ. ಬಾಂಬ್ ಜಾಕೆಟ್ ಅನ್ನ ಬಳಸಿ ಬಾಂಬ್ ಅನ್ನ ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಚಂದ್ರು ಅಲ್ಲಿ ಟೆರರಿಸ್ಟ್ ಹತ್ರ ಹತ್ತನಾಗಿದೆ, ಟೆರರಿಸ್ಟ್ ಹತ್ರ ಈಗ ಆಂಬುಲೆನ್ಸ್ ಬರಬೇಕು. ಆಂಬುಲೆನ್ಸ್ ಬಂತು, ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆಯಲ್ಲಿ ಹತರಾಗಿರುವಂತಹ ಉಗ್ರರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಂಬುಲೆನ್ಸ್ ಬಂದಿದೆ. ಅರಣ್ಯ ಇಲಾಖೆಯ
ಕರೆದುಕೊಂಡು ಹೋಗ್ಲಿಕ್ಕೆ ಇಲಾಖೆಯ ಆರೋಗ್ಯ ಇಲಾಖೆಯ ಆಂಬುಲೆನ್ಸ್ಗಳು ಬಂದಿದೆ. ಅವರನ್ನ ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳಿಗೆ, ಸಮೀಪದ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕಾರ್ಯಾಚರಣೆಯಲ್ಲಿ ಸರಿಯಾಗಿರುವಂತಹ ಉಗ್ರರನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕಾರ್ಯಾಚರಣೆ ಮುಗಿದು ಹೋಗಿರುವ ಬಗ್ಗೆ మన ವರಿಷ್ಠಾಧಿಕಾರಿಗಳಲ್ಲಿ ಇದೀಗ ಹೈಜಾಕ್ ಆದಂಥ ವಾಹನದವನ್ನ ಇಂಟರ್ವೆನ್ಷನ್ ಆದಮೇಲೆ ಈಗ ಪತ್ತೆ ಮಾಡಲಾದಂಥ ಒಂದು ಬಾಂಬಿದ್ದ ಕ್ಷಿಪಣಿ ಅಥವಾ ಡ್ರೋನ್ ಇಟ್ಕೊಂಡಿರೋ ಬಗ್ಗೆ ವರ್ತಮಾನ ಬಂದಿದೆ. ಈಗ ಪೈಲಟ್ ಎಮರ್ಜೆನ್ಸಿ ದೃಶ್ಯವನ್ನ ಈಗ ಸೃಷ್ಟಿ ಮಾಡಲಾಗಿದೆ. ಕಂಟ್ರೋಲ್ ರೂಮ್ ಅವರು ಈ ಮಾಹಿತಿಯನ್ನು ಕೂಡಲೇ ತುರ್ತು ಸೇವೆಗಳ ವಿಭಾಗಕ್ಕೆ ಸ್ಥಳಕ್ಕೆ ಆಗಮಿಸುವಂತೆ ಕರೆ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮತ್ತೆ ಮೆಡಿಕಲ್ ಕ್ವಿಕ್ ರೆಸ್ಪಾನ್ಸ್ ಟೀಮ್, ಸಿವಿಲ್ ವಾಲಂಟಿಯರ್ಸ್ ಅಣುಕು ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆಗಿರುವ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿದೆ. ಈಗ ಹೇಗೆ ಬಾಂಬ್ ಬ್ಲಾಸ್ಟ್ ಆಗಿರೋದನ್ನ ನಿಷ್ಕ್ರಿಯ ಗಮನಿಸಿ ಸಾರ್ವಜನಿಕರನ್ನ ಶೇಖರ್ ಮಾಡ್ತಾರೆ ಅನ್ನುವಂಥದ್ದು ಅನಪಿ ಕಾರ್ಯಾಚರಣೆ ಬಹಳಷ್ಟು ಚಕಚಕಿಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾಂಬ್ ಹೊಡೆದು ಇಲ್ಲಿ ಆಗುವ ಅನಾಹುತಗಳ ಕಾರ್ಯಾಚರಣೆ ಅಗ್ನಿಶಾಮಕ ಬೆಂಕಿಯನ್ನು ನಡೆಸುವುದರ ಮುಖಾಂತರ ಮತ್ತೆ ಇಲ್ಲಿರುವ ಸಾರ್ವಜನಿಕರನ್ನು ಲಿಫ್ಟಿಂಗ್ ಮಾಡುವ ಮುಖಾಂತರ ಕಟ್ಟಡದಲ್ಲಿ ಸಿಲುಕಿಕೊಂಡಿರುವ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಆಂಬುಲೆನ್ಸ್ ಮತ್ತು ನಮ್ಮ ವೈದ್ಯಕೀಯ ಸೇವೆಗಳ ಮುಖಾಂತರ ಆಂಬುಲೆನ್ಸ್ ಸೇವೆಗಳ ಮುಖಾಂತರ ಸಾರ್ವಜನಿಕರನ್ನು ಬಾಂಬೆಯಲ್ಲಿ ಸಾರ್ವಜನಿಕರು ಎಷ್ಟು ಜನ ಗಾಯಾಳುಗಳಾಗಿರುವುದನ್ನು ಸುರಕ್ಷಿತವಾಗಿ ಆಂಬುಲೆನ್ಸ್ ಮುಖಾಂತರ ಹತ್ತಿರದ ಒಂದು ಆಸ್ಪತ್ರೆಗೆ ಸಾಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದವರ ಒಂದು ಉಸ್ತುವಾರಿ ಅಧಿಕಾರಿ ನಿಜೇಂದ್ರ ಅವರು ಈ ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನು ಕೈಗೊಂಡು ಸಾರ್ವಜನಿಕರನ್ನು ಅವರ ಪ್ರಾಣ ಒತ್ತೆಗಿಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ ಸೇವೆಯಲ್ಲಿ 108 ಸೇವೆಯಲ್ಲಿ ಗಾಯಾಳುಗಳನ್ನು ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿಸಿ ಅವರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಬಾಂಬನ್ನು ನಿಶ್ಚಯಗೊಳಿಸಿ ಅದನ್ನು ಬೆಂಕಿಯನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಗ್ನಿಶಾಮಕ ದಳದವರು ಯಶಸ್ವಿ ಕಾರ್ಯಾಚರಣೆ ಮಾಡಿ ಈ ಒಂದು ಬಾಂಬ್ ಇದ್ದಂಥ ಸ್ಥಳವನ್ನು ಸುರಕ್ಷಿತವಾಗಿ ಸಾರ್ವಜನಿಕ ರಕ್ಷಿಸಿ ಅವರ ಒಂದು ಪ್ರಾಣವನ್ನು ಒತ್ತೆಯಿಟ್ಟು ಈ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಅವರ ಒಂದು ಕಾರ್ಯಾಚರಣೆಗೆ ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕು. ಅಗ್ನಿಶಾಮಕ ದಳದ ಉಸ್ತುವಾರಿ ಅಧಿಕಾರಿಗಳು ಮಾನ್ಯ SP ಸಾಹೇಬರು ವರದಿ ಮಾಡಿ ಇಲ್ಲಿ ಎಷ್ಟು ಜನ ಗಾಯಾಳಾಗಿದ್ದಾರೆ ಅದರ ಬಗ್ಗೆ ವರದಿಯನ್ನು ಕೊಟ್ಟು ಸೆಕ್ಯೂರ್ ಮಾಡಿದ ಪ್ರದೇಶ ಬಗ್ಗೆ ಮಾಹಿತಿಯನ್ನು ಸಾಯಂಕಾಲ 4 ಗಂಟೆಗಿತ್ತು. ಯಾವುದೋ ಇದನ್ನು ನಾವು ಬೆಳಗ್ಗೆನೇ ಮಾಡೋದ್ರಿಂದ ಜಿಲ್ಲಾಧಿಕಾರಿಗಳವರು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಮೇಡಮ್, ನಗರಸಭೆ ಆಯುಕ್ತರು ಪವನ್ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಜಿಲ್ಲಾ ಆಡಳಿತಕ್ಕೆ ಈ ಸಂದರ್ಭದಲ್ಲಿ ಅವರ ಒಂದು ಸಹಕಾರ ನೀಡುವುದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಈ ಅಣಕು ಕಾರ್ಯಾಚರಣೆ ನಿನ್ನೆ ಕೋಲಾರದಲ್ಲಿ ನಡೆದಿದೆ, ಇವತ್ತು KGF ಇದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಪರಿಸ್ಥಿತಿ ಬಂದಾಗ, ಯುದ್ಧದ ಪರಿಸ್ಥಿತಿ ಇರ್ಬೋದು ಅಥವಾ ಬೇರೆ ಟೈಮಲ್ಲಿ ಇರ್ಬೋದು, ಯಾವುದಾದ್ರೂ ವಿಪತ್ತು ಬಂದಾಗ, ವಿಪತ್ತು ಅಂತ ಹೇಳಿದ್ರೆ ಅಗ್ನಿಯಿಂದ ಬರ್ಬೋದು, ಜಲದಿಂದ ಬರ್ಬೋದು, ಅಥವಾ ಯಾರಾದರೂ ಬಾಂಬ್ ಸ್ಕೇರಲ್ಲಿ ಬರ್ಬೋದು, ಅಥವಾ ವೆಹಿಕಲ್ ಹೈಜಾಕ್ ಮಾಡ್ಬೋದು. ನಮಗೆ ಬೇರೆ ಬೇರೆ ಸಿನಾರಿಯೋ, ಬೇರೆ ಬೇರೆ ಏನು ನಮಗೆ ಪರಿಸ್ಥಿತಿಗಳು ಬರ್ಬೋದು ಅನ್ನೋದನ್ನು ನಾವು ಮೊದಲೇ ಪೂರ್ವ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಇಂಥ ಪ್ರತಿಯೊಂದು ವಿಪತ್ತಿಗೆ ಅದರದ್ದೇ ಆದ ಒಂದು ಕಾರ್ಯಾಚರಣೆ ಇರ್ತದೆ. ಜಿಲ್ಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಜಿಲ್ಲಾಧಿಕಾರಿಗಳವರ
ಅಧ್ಯಕ್ಷತೆಯಲ್ಲಿ ಇರ್ತದೆ, ಅದಕ್ಕೆಲ್ಲ ನಾವೆಲ್ಲ ಮೆಂಬರ್ಸ್ ಇರ್ತೀವಿ. ಅದೇ ಥರ ಯಾವುದೇ ಅದಕ್ಕೂ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 24/7 ಅದು ಜಿಲ್ಲಾ ವಿಪತ್ತು ನಿರ್ವಹಣಾ ಕಂಟ್ರೋಲ್ ರೂಮು ಸಹಿತ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಇವಾಗಲೂ ಮಾಡ್ತಾ ಇದೆ, ಈ ಹಿಂದಿನೂ ಮಾಡ್ತಾ ಇತ್ತು, ಮುಂದೆನೂ ಮಾಡ್ತಾ ಇರ್ತದೆ. ಪೊಲೀಸ್ ಇಲಾಖೆ ವತಿಯಿಂದ ನಮ್ದು ಯಾವಾಗಲೂ ಯಾವುದಾದ್ರೂ ಸಾರ್ವಜನಿಕರಿಗೆ ಯಾವುದಾದ್ರೂ ವಿಪತ್ತು ಅಥವಾ ಏನಾದರೂ ಅವರಿಗೆ ತೊಂದರೆ ಒಳಗಾದರೆ ಆಲ್ ಓವರ್ ಇಂಡಿಯಾ 112 ಅಂದರೆ ಪೊಲೀಸ್ ಇಲಾಖೆದು 112ಗೆ ಯಾರಾದರೂ ಕಾಲ್ ಮಾಡ್ಬೋದು. ಯಾವುದೇ ಅವರಿಗೆ ಪರಸ್ಪರ ಅವರ ವೈಯಕ್ತಿಕ ಸಮಸ್ಯೆಗಳಿಗಿರ್ಬೋದು, ಅಥವಾ ಅವರಿಗೆ ರಸ್ತೆಯಲ್ಲಿ ಯಾರಿಂದನಾದರೂ ಅಪಾಯ ಆದರೆ ಇರ್ಬೋದು, ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಅಥವಾ ಯುದ್ಧ ಹಿನ್ನೆಲೆಯಲ್ಲಿ ಏನಾದರೂ ಸಂದರ್ಭಗಳು ಬಂದಾಗ ಎಲ್ಲರೂ ಸಹಿತ 112 ಕರೆ ಮಾಡಬೇಕು. ಮತ್ತೆ ಯಾರು ಕರೆ ಮಾಡ್ತಾರೆ ಅವರ ಕರೆಯ ವಿವರವನ್ನು ಗೌಪ್ಯವಾಗಿರ್ತೀವಿ. ಮತ್ತು ಅದನ್ನು ನಾವು ಯಾರೂ ಸಹಿತ ಅದನ್ನು ಕೇಳಿದ್ರು ನಾವು ಕೊಡೋದಿಲ್ಲ, ಯಾರು ಹೇಳಿದ್ರು ಅಂತ ನಾವು ಕೇಳೋದಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಜಿಲ್ಲಾಡಳಿತವು ಬರುವ ಯಾವುದೇ ಒಂದು ವಿಪತ್ತು ಇರ್ಬೋದು, ಅಥವಾ ಯಾವುದೇ ಒಂದು ತುರ್ತು ಸಂದರ್ಭ ಇರ್ಬೋದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಸಾರ್ವಜನಿಕರಲ್ಲಿ ನಾವು ಇಲಾಖೆಯವರು, ರೆವಿನ್ಯೂ ಇಲಾಖೆ, ನಗರಾಡಳಿತ, ಪೊಲೀಸ್ ಇಲಾಖೆ, ಮತ್ತು ಅಗ್ನಿಶಾಮಕ ಇಲಾಖೆ, ಆರೋಗ್ಯ ಇಲಾಖೆ, ನಾವೆಲ್ಲರೂ ಸಹಿತ ಸರ್ಕಾರದ ಅಂಗ. ಸೊ ಸರ್ಕಾರದ ಅಂಗವಾಗಿ ನಾವು ಎಲ್ಲ ಇಲಾಖೆಯವರು ಸಮಗ್ರವಾಗಿ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಿ ಯಾವುದೇ ವಿಪತ್ತಿರಲಿ, ಯಾವುದೇ ಆಪತ್ತಿರಲಿ ನಾವು ಸರ್ವಸನ್ನದ್ಧರಾಗಿ ಕೆಲಸ ಮಾಡ್ತೀವಿ. ಮತ್ತು ಅದಕ್ಕೆ ಬೇಕಾದಂಥ ಅಣಕು ಕಾರ್ಯಾಚರಣೆಗಳಿಗೂ ಸಹಿತ ನಮ್ಮ ಒಂದು ಸ್ವಾಟ್ ಟೀಮ್ ಅಂತಿದೆ, DSWAT ಟೀಮ್ ಅಂತಿದೆ. ಅವ್ರಿಗೂ ಸಹಿತ ಈಗ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ 2 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಅವರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ಈ ಥರದ್ದು ನಾವು ಟ್ರೈನಿಂಗನ್ನು, ಪ್ರಿಪ್ರೇಷನನ್ನು ನಾವು ಪೀಸ್ ಟೈಮಲ್ಲಿ ಮಾಡ್ತಾನೆ ಇರ್ತೀವಿ. ಇವಾಗಲೂ ಸಹಿತ ಎಲ್ಲದಕ್ಕೂ ನಾವು ಸರ್ವಸನ್ನದ್ಧರಾಗಿದ್ದೀವಿ. ಮತ್ತು ಯಾರೂ ಸಹಿತ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಇದ್ರೂ ಆಥರೈಸ್ ಅಧಿಕೃತ ಮೂಲಗಳಿಂದ ಮಾಹಿತಿ ಸಂಗ್ರಹ ಮಾಡಬೇಕು. ವಾಟ್ಸಾಪ್ಗಳಲ್ಲಿ ಭಾಳಷ್ಟು ಗಾಬರಿ ಹುಟ್ಟಿಸುವಂಥ ಅಥವಾ ಸಡನ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಸುದ್ದಿಗಳು ಸಡನ್ ಆಗಿ ಯಾರೋ ಒಬ್ರು ಬಿಟ್ಬಿಡ್ತಾರೆ. ಅದು ಒಂದು ವಾಟ್ಸಪ್ ಗ್ರೂಪಲ್ಲಿ 200 ಜನ 2,500 ಜನ 500 ಜನ ಇರ್ತಾರೆ. 1 ಸೆಕೆಂಡಲ್ಲಿ ಎಲ್ಲ ಮೆಸೇಜನ್ನು 5 ಗ್ರೂಪಿಗೆ ಹಾಕ್ಬೋದು. 500 × 5 1 ಸೆಕೆಂಡು 2,500. ಅವ್ರು 2,500 ಜನ ಅವ್ರು ಬೇರೆ ಗ್ರೂಪಲ್ಲಿ ಹಾಕ್ತಿದ್ರೆ 1 ನಿಮಿಷದಲ್ಲಿ 10,000 ಜನಕ್ಕೆ ಹೋಗ್ಬಿಡುತ್ತದೆ. ಸೊ ಇದು ವಾಟ್ಸಾಪ್ ಇರ್ಬೋದು, ಸೋಷಿಯಲ್ ಮೀಡಿಯಾದಿರ್ಬೋದು, ಇದರ ಒಂದು ಶಕ್ತಿ. ಆಯ್ತು, ಅದನ್ನ ವಾಟ್ಸಾಪನ್ನ ಹಂಗಂತ ನಾವು ಬಳಸೋದು ಬಿಡಕ್ಕಾಗತ್ತಾ? ನೋ, ವಾಟ್ಸಾಪನ್ನ ಬಳಸ್ಬೇಕಾಗುತ್ತೆ. ವಾಟ್ಸಾಪನ್ನ ನಮ್ಮ ಪೊಲೀಸ್ ಇಲಾಖೆಯ ವತಿಗೆ ಅಥವಾ ಒಂದು ಏನು ಸತ್ಯದ ಸುದ್ದಿ ಇದೆ ಅದನ್ನ ಸ್ಪ್ರೆಡ್ ಮಾಡೋಕ್ಕೆ ನಾವು ಬಳಸ್ಕೋಬೇಕು. ವಾಟ್ಸಾಪ್ ಇರ್ಬೋದು, ಯಾವುದೋ ಸೋಷಿಯಲ್ ಮೀಡಿಯಾ ಇರ್ಬೋದು. ಹಾಗಾಗಿ ನಮ್ಮ ಫೇಸ್ಬುಕ್ಕು, ಟ್ವಿಟರು ಮತ್ತು ಇದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಪ್ರತಿದಿನ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಿ. ವಾಟ್ಸಾಪಲ್ಲಿ ಯಾವುದೇ ಸುದ್ದಿ ಬಂದರೂ ಸಹಿತ KSP ಫ್ಯಾಕ್ಟ್ ಚೆಕ್ ಅಂತ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಫ್ಯಾಕ್ಟ್ ಚೆಕ್ ಅಂತಿದೆ. ಅದು ಅಧಿಕೃತ ವೆಬ್ಸೈಟ್. KSP ಫ್ಯಾಕ್ಟ್ ಚೆಕ್ ಅಂತ ಹೋಗಿ ನೋಡಿದ್ರೆ ಎನಿ ನ್ಯೂಸ್ ಬಂದ್ರೂ ಸಹಿತ ಆ ನ್ಯೂಸು ಸುಳ್ಳೋ ಅಥವಾ ಸತ್ಯನೋ ಅನ್ನೋದನ್ನ ಅಲ್ಲಿ ಚೆಕ್ ಮಾಡ್ಬೋದು. ಸಡನ್ ಆಗಿ ಏನ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಕೆಲವೊಂದು ಆ ಥರ ಇರಲ್ಲ. ಇಲ್ಲಿ ನೋಡಿ, ಅಗ್ನಿಶಾಮಕ ಇಲಾಖೆಯವರು ಬಂದಿದ್ದಾರೆ. ಮತ್ತೆ ನಾವೆಲ್ಲರೂ ಸಹಿತ ಜಿಲ್ಲಾಡಳಿತದ ವತಿಯಿಂದ ಎಲ್ಲರೂ ನಾವು ಇಲ್ಲಿ ಇಂಟಿಗ್ರೇಟೆಡ್ ಆಗಿ ಒಂದು ತಂಡವಾಗಿ ಬೇರೆ ಇಲಾಖೆ ಇದ್ರೂ ಸಹಿತ ವಿಪತ್ತು ಬಂದಾಗ ನಮ್ಮ ಇಲಾಖೆಯ ಕರ್ತವ್ಯಗಳ ಜೊತೆಗೆ ಇದನ್ನ ಸಾರ್ವಜನಿಕರ ಪ್ರಾಣ ಆಸ್ತಿ ರಕ್ಷಣೆ ಮಾಡೋದೇ ನಮ್ಮ ಕರ್ತವ್ಯದ ಪ್ರಮುಖ ಅಂಶವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಮಾನ್ಯ ಸರ್ಕಾರದಿಂದ ಬಂದ ನಿರ್ದೇಶನದ ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಪೊಲೀಸ್ ಎಲ್ಲ ಮೇಲಧಿಕಾರಿಗಳ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಸಲಹೆ ಮತ್ತು ಮಾರ್ಗದರ್ಶನ, ಅವರು ನಿನ್ನೆನೂ ಸಹಿತ ನನಗೆ ಕೇಳಿದ್ರು, ಇದು ಕೋಲಾರದಲ್ಲಾಗಿದೆ, ಇದೇ ಥರ ನೀವು KGF ಚೆನ್ನಾಗಿ ಮಾಡಬೇಕು ಅಂತ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ. ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಯಾಕೆಂದರೆ ಪ್ರಥಮವಾಗಿ ಅವರ ಸಲಹೆಗಳನ್ನು ನಾವು ಹೋಗೊಟ್ಟು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಈಗ ಇವತ್ತಿನ ಅಣಕು ಕಾರ್ಯಾಚರಣೆಯ ಸಂಕ್ಷಿಪ್ತವಾಗಿ ನಮ್ಮ RPF ಸೋಮಶೇಖರ್ ಅವರು ಹೇಳ್ತಾರೆ. ಈಗ ಬೇರೆ ಸಿನಾರಿಯೋಸ್ ಅಂತ ಹೇಳಿದ್ನಲ್ಲ, ಒಂದು ಸಡನ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಯಾವ ರೀತಿ, ಈಗ ಯಾವುದೇ ಆದರೂ ಸಹಿತ ಯಾವುದೇ ರಕ್ಷಣಾ ಕಾರ್ಯಾಚರಣೆಯ ಮೂಲ ಉದ್ದೇಶ ಫಸ್ಟು ಸೀನ್ ಹೋಗೋದು,
ಅಲ್ಲಿ ಏನಾಗಿದೆ ಘಟನೆ ಅನ್ನೋದನ್ನ ತಕ್ಷಣ ನೋಡಿಕೊಂಡು ಗಾಯಾಳುಗಳು ಯಾರಿದ್ದಾರೆ ಅವರನ್ನ ತಕ್ಷಣ ರಸ್ತೆ ಮಾರ್ಗದಲ್ಲಿ ಸುರಕ್ಷಿತ ಮಾರ್ಗದಲ್ಲಿ, ಕೆಲವೊಂದು ಟೈಮು ದಾರಿಯಲ್ಲೂ ಸಹಿತ ಬಾಂಬ್ ಬೀಳಿದ್ದಿರ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಸುರಕ್ಷಿತ ಮಾರ್ಗದಲ್ಲಿ ಅವರನ್ನ ಯಾವುದೇ ಸಮಯ ವ್ಯರ್ಥ ಮಾಡದಲೆ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದಂಥ ಚಿಕಿತ್ಸೆಗಳನ್ನು ಕೊಡಲಿಕ್ಕೆ ನಾವು ಆಂಬ್ಯುಲೆನ್ಸ್ನ ಬಳಸ್ಕೊಳ್ಳೋದು, ಅಥವಾ ಅಲ್ಲೇನಾದರೂ ಅಗ್ನಿ ಅವಘಡ ಆಗಿದ್ರೆ ಫೈರ್ ಇಂಜಿನ್ ಅವ್ರನ್ನ, ಫೈರ್ ಟೆಂಡರ್ ಅವ್ರನ್ನ ಬಳಸ್ಕೊಳ್ಳೋದು. ಈ ಥರ ಯಾವುದೇ ವಿಪತ್ತಾದಾಗ ಒಂದು ಅಗ್ನಿ ದುರಂತ ಆಗ್ಬೋದು, ಅಥವಾ ಇಲ್ಲಾಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಈ ಥರದ್ದು ಎಲ್ಲ ಆದಾಗ ಬೇರೆ ಬೇರೆ ಸಿನಾರಿಯೋಗೆ ಬೇರೆ ಬೇರೆ ಥರ ಟ್ರೈನಿಂಗು ನಮ್ಮ ಸ್ವಾಟ್ ಟೀಮ್ ಅವ್ರು ಮಾಡಿರ್ತಾರೆ. ಇವತ್ತಿನ ಕಾರ್ಯಾಚರಣೆ ಏನಿದೆ ಅನ್ನೋದನ್ನ ಅವರು ನಮಗೆ ಹೇಳ್ತಾರೆ. ಇದು ಅಣಕು ಕಾರ್ಯಾಚರಣೆ ಅಷ್ಟೇ, ಬಟ್ ಅದನ್ನ ನಾವು ರಿಯಲ್ ಟೈಮಲ್ಲೇ ಮಾಡ್ತೀವಿ. ಎಲ್ಲರದು ತಾವು ಇದನ್ನೆಲ್ಲ ವೀಕ್ಷಿಸಿ ನಮ್ಮ ವತಿಯಿಂದ ಎಲ್ಲ ಪೂರ್ವಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಮಾಡ್ತಕ್ಕಂಥ ಕೆಲಸ ಎಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಹೈವೇ ಕಾರಿಡಾರ್ ಅಲ್ಲಿ ಬರ್ತಕ್ಕಂಥ ಒಂದು ವಾಹನವನ್ನು ಭಯೋತ್ಪಾದಕರು ತಡೆಗಟ್ಟಿ ಅದರಲ್ಲಿ ನಮ್ಮ ಸಾರ್ವಜನಿಕರನ್ನ ಹೈಜಾಕ್ ಮಾಡ್ತಾರೆ. ಆ ಮಾಹಿತಿಯು ನಮ್ಮ ಕಂಟ್ರೋಲ್ ರೂಮ್ಗೆ ದೂರವಾಣಿ ಮುಖಾಂತರ ಮಾಹಿತಿ ಸಿಗುತ್ತೆ. ಕಂಟ್ರೋಲ್ ರೂಮ್ ಅವರು ನಮ್ಮ ಕಮಾಂಡ್ ಸೆಂಟರ್ಗೆ ಕೂಡಲೇ ಮಾಹಿತಿಯನ್ನು ಕೊಟ್ಟ ಮೇರೆಗೆ ನಮ್ಮ ಗಾರ್ಡ್ ಆಫ್ ಫೋರ್ಸ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗೆ ಮಾಹಿತಿ ಸಿಗುತ್ತೆ. ಅವರು ಆ ವೆಹಿಕಲ್ GPS ಲೊಕೇಶನ್ ಅದೆಲ್ಲ ಬೇಸ್ ಮಾಡ್ಕೊಂಡು ಹಿಂದೆ ಆ ವೆಹಿಕಲ್ನ ಫಾಲೋ ಮಾಡ್ಕೊಂಡ್ಬಂದು ಆ ವೆಹಿಕಲ್ನ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ನಾವು ಸೆರೆ ಹಿಡಿದು ಸಾರ್ವಜನಿಕರ ರಕ್ಷಣೆ ಮಾಡ್ತೀವಿ. ಅದ್ರ ಬಗ್ಗೆ ಒಂದು ಅಣಕು ಪ್ರದರ್ಶನ ಇರುತ್ತೆ. ಅದೇ ರೀತಿಯಾಗಿ KSRTC ಬಸ್ ನಿಲ್ದಾಣದಲ್ಲಿ ಒಂದು ಕ್ಷಿಪಣಿ ದಾಳಿ ಅಥವಾ ಬಾಂಬ್ ದಾಳಿ ಆದಾಗ ಇಲ್ಲಿ ಒಂದು ನಮ್ಮ ಈ ಒಂದು ಕಟ್ಟಡದಲ್ಲಿ ಇರತಕ್ಕಂಥ ಸಾರ್ವಜನಿಕರು ಹಾನಿಗೊಳಗಾದ ಪ್ರದೇಶದಲ್ಲಿ ನಮ್ಮ ಫೈರ್ ಎಮರ್ಜೆನ್ಸಿ ಸರ್ವಿಸ್ ಅವರು ಯಾವ ರೀತಿ ರೆಸ್ಕ್ಯೂ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ತಮಗೆ ಒಂದು ಅಣಕು ಪ್ರದೇಶದಲ್ಲಿ ತೋರಿಸಲಾಗುತ್ತೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮಗಳು. ಧನ್ಯವಾದಗಳು. बोलो भारत माता की जय।